ಗುರುಗಳಲ್ಲಿ ಓದಿ ಅವರ ಅಪ್ಪಣೆಯನ್ನು ಪಡೆದೇ ಬಂದು ಸ್ನಾತಕನಾಗಬೇಕು. ಇದು ಶಾಸ್ತ್ರ. ಉಪನಯನ ಗುರುಕುಲ ವಾಸವೇ ಮಾಡಬೇಕು. ಆಗ ಉಪನಯನ ಅಂದರೆ ಉಪನಯನ, ಉಪ ಅಂದರೆ ಹತ್ತಿರ, ನಯನ ಕರೆದುಕೊಂಡು ಹೋಗಿ ಯಾರ ಹತ್ರ? ಗುರುಗಳ ಹತ್ತಿರ ಅಧ್ಯಯನಕ್ಕೆ ಅಂತ ಅರ್ಥ. ಇವರು ಉಪನಯನ ನಂತರದಲ್ಲಿ ಗುರುಕುಲ ವಾಸವನ್ನು ಮಾಡ್ತಾರೆ ವೆಂಕಟನಾಥರು. ಅವರು ವಿದ್ಯಾಭ್ಯಾಸ ಆಯಿತು. ಉಪಾಸದತ್ತಂ ಕುತುಕೇನ ಶೇಮುಷಿ ನಿಧಿಂಸ ಲಕ್ಷ್ಮೀ ನರಸಿಂಹದೇಶಿಕಂ ತಪೋದಿ ಸಾಂದೀಪಿನಿ ಭೂಸುರೋತ್ತಮಂ ಯಥಾ ಯಶೋದಾ ತನಯಸ್ತ್ರಯೀಮಯ. ಈ ವೆಂಕಟನಾಥಾಚಾರ್ಯರು ಸ್ವತಃ ಒಳ್ಳೆಯ ಜ್ಞಾನಿಗಳೇ ಆಗಿದ್ದರೂ ಕೂಡ ಗುರುಕುಲವಾಸ ಮಾಡ್ತಾರೆ. ಗುರುಕುಲವಾಸ ಮಾಡಬೇಕಂತ ಕಲಿಯಬೇಕಂತ ಲೋಕರೂಢಿ ಮತ್ತು ಕುತೂಹಲವೂ ಇತ್ತು. ಹಾಗಾಗಿ ಯಾರ ನಿರ್ಬಂಧವೂ ಇಲ್ಲದೆ ಯಾರತ್ರ ಅಧ್ಯಯನ ಮಾಡ್ತಾರೆ? ಅವರ ಭಾವನತ್ರ, ಯಾರು? ಅಕ್ಕನ ಗಂಡನ ಹತ್ರ ಅಭ್ಯಾಸ ಮಾಡ್ತಾರೆ. ಯಾರು? ಅವರು ಉತ್ತಮ ಜ್ಞಾನಿಗಳು, ಲಕ್ಷ್ಮೀ ನರಸಿಂಹಾಚಾರ್ಯರು. ಅವರ ಹತ್ತಿರ ಭಾವನಲ್ಲಿಗೆ ಹೋಗಿ ನಿಧಿಂಸ ಲಕ್ಷ್ಮೀ ನರಸಿಂಹದೈಶಿಕಂ ಅವರ ಹತ್ರ ಹೋಗ್ತಾರೆ. ಹೋಗಿ ಅಲ್ಲಿ ಹೇಗೆ ವೇದ ಪ್ರತಿಪಾದ್ಯನಾದ ಕೃಷ್ಣ ಪರಮಾತ್ಮ ತಾನು ಇಡೀ ವೇದವೇ ಯಾರನ್ನು ಕುರಿತು ಹೇಳುತ್ತದೆ, ಇಡೀ ಶಾಸ್ತ್ರವೇ ಯಾರನ್ನು ಕುರಿತು ಹೇಳುತ್ತದೆ? ಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣ ಪರಮಾತ್ಮನೇ ತಾನು ಗುರುಕುಲವಾಸ ಅವನು ಅಧ್ಯಯನ ಮಾಡಲಿಕ್ಕೆ ಹೋಗಿದ್ದ. ಯಾರ ಹತ್ರ? ಸಾಂದೀಪಿನಿ ಗುರುಗಳ ಹತ್ರ ಹೋಗಿದ್ದ. ಅದು ಗುರುದಕ್ಷಿಣೆಯಾಗಿ ಅವರನ್ನು ಮಗನನ್ನು ಬದುಕಿಸ್ತಾನ, ಅದು ಕಥೆ ಬೇರೆ ಭಾಗವತದಲ್ಲಿ ಬರ್ತದೆ. ಇದು ಅದೇ ಉದಾಹರಣೆ ಕೊಡ್ತದೆ. ಉದಾಹರಣೆ ಕೊಡ್ತಾರೆ ಇಲ್ಲಿ. ತಪೋದಿ ಸಾಂದೀಪಿನಿ ಭೂಸುರೋತ್ತಮಂ. ಹೇಗೆ ಕೃಷ್ಣ ಪರಮಾತ್ಮ ಇಡೀ ಶಾಸ್ತ್ರವೇ ಅವನನ್ನು ಕುರಿತು ಹೇಳ್ತಾ ಇರಬೇಕಾದ್ರೆ ಅಂತಹ ಕೃಷ್ಣ ಪರಮಾತ್ಮನೇ ಗುರುಗಳ ಹತ್ತಿರಗೆ ಅಭ್ಯಾಸ ಮಾಡಬೇಕು ಎಂಬುದಾಗಿ ಅಭ್ಯಾಸ ಮಾಡ್ತಾನೆ. ಇದು ಜಗತ್ತಿಗೆ ತೋರಿಸ್ತಾನೆ. ಗುರುಗಳ ಹತ್ರ ಹೋಗದೇನೆ ಉದ್ಧಾರವಿಲ್ಲ. ಹಾಗೆ ಗುರುಗಳ ಹತ್ರ ಹೋಗಿ ಅಧ್ಯಯನ ಮಾಡಬೇಕು, ಅದನ್ನು ತೋರಿಸಿಕೊಡುತ್ತಾನೆ. ಅದನ್ನು ತಾನೇ ಹೋಗಿ, ಯಾಕಂದ್ರೆ ದೊಡ್ಡವರೇ ಮಾಡ್ಯಾರಂದಮೇಲೆ ನಾವು ಮಾಡಬೇಕಂತ ಅರ್ಥ. ಅದಕ್ಕೆ ಹೇಳ್ತಾರೆ, ದೊಡ್ಡವರೇ ಸಣ್ಣ ಸಣ್ಣ ಹುಡುಗರು ಮುಂದೆ ತಪ್ಪು ಕೆಲಸಗಳನ್ನು ಮಾಡಿದರೆ ಅವನು ಮುಂದೆ ಹಾಗೆ ಮಾಡ್ತಾನೆ. ಇಲ್ಲಿ ಕೃಷ್ಣ ಪರಮಾತ್ಮನೇ ಗುರುಗಳ ಹತ್ರ ಹೋಗಿ ಅಧ್ಯಯನ ಮಾಡಿ ಏನಂತಾದರೆ ನಾವೆಲ್ಲರೂ ಕೂಡ ಗುರುಗಳನ್ನ ಆಶ್ರಯಿಸಬೇಕಂತೆ ಅರ್ಥ. ಹಾಗಾಗಿ ದೊಡ್ಡವರು ಕೆಲವೊಂದು ಮನೆಯೊಳಗೆ ನೋಡ್ತೀರಿ ಅಥವಾ ದೊಡ್ಡ ದೊಡ್ಡ ಇದರೊಳಗೆ ನೋಡ್ತೀರಿ, ಸಣ್ಣವ್ರು ಮಾತು ಕೇಳಿಲ್ಲ ಅಂದರೆ ದೊಡ್ಡವರೇ ಬಂದು ಕಸಬರಿಗೆ ಹಿಡಿತಾರೆ. ಅವಾಗೇನು ಮಾಡ್ತಾರೆ? ಎಲ್ಲರೂ ನಾ ಬೆಳಿತೀನಿ ಮುಂದೆ ಬರ್ತಾರೆ. ಯಾಕೆಂದರೆ ದೊಡ್ಡವರು ಮಾಡ್ತಾ ಇದ್ದಾರೆ ಅಂದರೆ ಸಣ್ಣವರು ನಾವು ದೊಡ್ಡರ ಕೈಲಿ ಮಾಡಿಸ್ಬಾರ್ದು ಅಂತ ಇದು ಸಂಸ್ಕಾರ. ಹಾಗಾಗಿ ಕೃಷ್ಣ ಪರಮಾತ್ಮ ತಾನೇ ಗುರುಗಳ ಹತ್ರ ಅಧ್ಯಯನ ಮಾಡಿದ್ದ. ಹಾಗೆ ಈ ವೆಂಕಟನಾಥರು ಕೂಡ ತಮ್ಮ ಭಾವಂದಿರಾದ ಲಕ್ಷ್ಮೀ ನರಸಿಂಹಾಚಾರ್ಯ ಒಳ್ಳೆಯ ವಿದ್ವಾಂಸರು, ಅವರ ಹತ್ರ ಅಧ್ಯಯನ ಮಾಡಲಿಕ್ಕೆ ಹೊರಡ್ತಾರೆ ವೆಂಕಟನಾಥರು. ಅವರು ದ್ವಿಪಂಚಕೃತ್ವ ಶ್ರುತಿ ಮಾತ್ರದ ಶ್ರುತಿ ತ್ರಿವಿಷ್ಟಪೋದ್ಯಾನವನಿ ಮಹೀರುಹ ವಟುರ್ದ್ವಿತೀಯಾಂ ವಟುಭಿರ್ವಯಸ್ಸಮೈ ಅದತ್ತ ಶಾಖಾಂ ಧರಣೀ ಸುರೇಶ್ವರ. ಇಲ್ಲಿ ಹೇಳ್ತಾರೆ, ಈ ವೆಂಕಟನಾಥಾಚಾರ್ಯರು ವಿದ್ಯಾಭ್ಯಾಸ ಮಾಡಿದರು. ಹೇಗೆ ಅಂದರೆ, ವೇದ ಇದೆ, ಆ ವೇದ ಕಲ್ಪವೃಕ್ಷಕ್ಕೆ ಕಲ್ಪವೃಕ್ಷಕ್ಕೆ ಏನಿದೆ ಇರತಕ್ಕಂಥ ಅದ್ಭುತ, ಆ ಕಲ್ಪವೃಕ್ಷ ಅಂದರೆ ಎಲ್ಲರೂ ಕೇಳಿದ್ದು ಕೊಡ್ತದೆ ಅಂತ ಒಂದು ಅದ್ಭುತವಾದ ಅದಕ್ಕೆ ಒಂದು ವಸ್ತು ಅದು ಕಲ್ಪವೃಕ್ಷ. ಹಾಗೆ ಈ ವೇದವೂ ಕೂಡ ಕಲ್ಪವೃಕ್ಷ ಇದ್ದಂತೆ. ಅದಕ್ಕೆಲ್ಲ ಶಾಖೆಗಳು ಇರ್ತವೆ. ಅದಕ್ಕೆ ಎರಡನೇ ಶಾಖೆ ಯಾವುದು ಅಂದರೆ ಯಜುರ್ವೇದ. ಶಾಖೆ ಯಾವುದು ಅಂದರೆ ಯಜುರ್ವೇದ. ಈ ಬ್ರಹ್ಮಚಾರಿಗಳು ಯಾರು? ವೆಂಕಟನಾಥಾಚಾರ್ಯರು. ಅವರು ವೇದ ಅಧ್ಯಯನ ಮಾಡಿದರು. 2 ಬಾರಿ 5 ಬಾರಿ ಸರಿಯಾಗಿ ಅದನ್ನು ವೇದವನ್ನು ತಮ್ಮ ಸ್ನೇಹಿತರಿಂದ ಕೂಡಿಕೊಂಡು ಆ ವೇದವನ್ನು ಅಭ್ಯಾಸ ಮಾಡಿದ್ರಂತೆ. ಯಾಕೆಂದರೆ ಯಜುರ್ವೇದ ಯಾಕೆ ಅಧ್ಯಯನ ಮಾಡಿದರು ಅಂದರೆ, ಈ ವೆಂಕಟನಾಥಾಚಾರ್ಯರ ಶಾಖೆ ಯಾವುದೊಂದು ಯಜುರ್ವೇದ ಶಾಖೆ. ಆ ಯಜುರ್ವೇದ ಶಾಖೆಯನ್ನು ಅಧ್ಯಯನ ಮಾಡಿ ಅವರವರ ಸ್ವಶಾಖೆಯನ್ನು ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ. ಹಾಗಾಗಿ ಇವರು ತಮ್ಮ ಶಾಖೆಯಾದ ಯಜುರ್ವೇದವನ್ನು ಅಭ್ಯಾಸವನ್ನು ಮಾಡುತ್ತಾರೆ. ಹೀಗೆ ತಮ್ಮ ಗುರುಗಳಾದ ಭಾವಂದಿರ ಹಾಗೂ ಮತ್ತು ಗುರುಗಳು ಅವರ ಹತ್ರ 2 ಬಾರಿ 5 ಬಾರಿ ವಿಚಾರ ನೋಡ್ರಿ, ಅಷ್ಟು ಬಾರಿ ವೇದವನ್ನು ಅಧ್ಯಯನ ಮಾಡ್ತಾರೆ ವೆಂಕಟನಾಥಾಚಾರ್ಯರು. ಈಗ ಶಾಖೆ ಅಂದರೆ ಗೊತ್ತಿಲ್ಲ. ಶಾಖೆ ಅಂದರೆ ಮತ್ತೆ ನಾವು ಗಿಡದಾಗಿರೋ ಶಾಖೆ ಅನ್ಕೋತೀವಿ. ಅವರವರಿಗೆ ಒಂದೊಂದು ಶಾಖೆ ಇದೆ. ಯಜುರ್ವೇದ ಶಾಖೆ, ಋಗ್ವೇದ ಶಾಖೆ. ಅದು ಪ್ರವಾರ ಉಚ್ಚಾರ ಮಾಡಬೇಕಾದ್ರೆ ಅದನ್ನು ಹೇಳಬೇಕು, ಇಂತಹ ಶಾಖೆಯಲ್ಲಿ ಬಂದಿರತಕ್ಕಂಥವನು ಅಂತ. ಅದು ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಈ
ಮಠ ಮಂದಿರಗಳಲ್ಲಿ ಶಿಬಿರ ಮಾಡ್ತಾರಲ್ಲ, ಅವ ಮಕ್ಕಳನ್ನು ಬಿಡಬೇಕು. ಯಾಕಂದ್ರೆ 15 ದಿವಸ ಆದರೂ ಸಂಧಾನ ಮಾಡ್ತಾನೆ. ಆವಾಗ ಅವನ ಪ್ರವರಗಳು ನಿತ್ಯವೂ ಮಾಡಬೇಕು, ಮಾಡಿಸ್ಬೇಕು. ಅವನ ಪ್ರವರಗಳು, ಅವರ ಗೋತ್ರ, ಆ ಗೋತ್ರದ ಋಷಿಗಳು ಯಾರು, ಇವೆಲ್ಲ ಸರಿಯಾಗಿ ಮಕ್ಕಳಿಗೆ ನಾವು ಅದನ್ನು ಈ ಸಂಸ್ಕಾರವನ್ನು ಹಾಕಬೇಕು. ಇವರು ತಮ್ಮ ಶಾಖೆಯಾದ ಯಜುರ್ವೇದವನ್ನು 2 ಬಾರಿ 5 ಬಾರಿ ಅಧ್ಯಯನವನ್ನು ಮಾಡ್ತಾರೆ ವೆಂಕಟನಾಥಾಚಾರ್ಯರು. ತದನಂತರ ವೆಂಕಟನಾಥಾಚಾರ್ಯರು ಕಾವ್ಯವನ್ನು ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಅಸಾವಗೃಹಾದಪಿ ಕಾವ್ಯಮಗ್ರಿಮಂ ಮಹೀಸುರೋ ಅನಧ್ಯಯನೇ ವಯಸ್ಸಮೀಹಿ. ವೆಂಕಟನಾಥಾಚಾರ್ಯರು ಈ ಗುರುಕುಲದಲ್ಲಿ ಅನಧ್ಯಯನ ಅಂತ ಕೆಲವು ದಿನಗಳು ಇರ್ತವೆ. ಪಾಡ್ಯ, ಈ ಅಷ್ಟಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆ, ಇವೆಲ್ಲ ಅನಧ್ಯಯನ ಅಂತ ಕರೀತಾರೆ. ಈ ಪಾಠಶಾಲೆಯಲ್ಲಿ ಇಷ್ಟು ದಿನಗಳಲ್ಲಿ ಅನಧ್ಯಯನ ಪಾಠ ಆಗುವುದಿಲ್ಲ. ಆ ದಿನಗಳ ಬಿಟ್ಟು ಉಳಿದ ದಿನಗಳಲ್ಲಿ ಪಾಠ ಆಗ್ತದೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಇವರು ಕೂಡ ಅನಧ್ಯಯನವನ್ನು ಬಿಟ್ಟು ಉಳಿದ ದಿನಗಳಲ್ಲಿ ವೇದಾಭ್ಯಾಸವನ್ನು, ಶಾಸ್ತ್ರಾಭ್ಯಾಸವನ್ನು ಮಾಡ್ತಿದ್ರು. ಈ ಪಾಡ್ಯ ಅನಧ್ಯಯನ ಅಂತ ಏನಿವೆಯಲ್ಲ, ಆ ಅನಧ್ಯಯನಗಳಲ್ಲಿ ಇವರು ಖಾಲಿ ಕೊಡ್ತಿರ್ಲಿಲ್ಲ. ವೇದಾಧ್ಯಯನ ಮಾಡಬಾರ್ದಷ್ಟೇ. ಇವ್ರೇನು ಮಾಡ್ತಿದ್ರು, ಕಾವ್ಯವನ್ನು ಅಭ್ಯಾಸ ಮಾಡ್ತಾ ಇದ್ರು, ಕಾವ್ಯಗಳನ್ನು ಅಭ್ಯಾಸ ಮಾಡ್ತಾ ಇದ್ರು ಈ ವೆಂಕಟನಾಥಾಚಾರ್ಯ. ಒಟ್ಟಾರೆ ಒಂದು ದಿನವೂ ಬಿಡ್ತಿರ್ಲಿಲ್ಲ ಇವರು ಅಭ್ಯಾಸ ಮಾಡೋದು. ನಾವೆಲ್ಲ 6 ಪೀರಿಯಡಲ್ಲಿ 2 ಪೀರಿಯಡು ಲೋಪ ಆದರೆ ಬಹಳ ಸಂತೋಷ ಪಡ್ತೀವಿ. ಇವರು ಅನಧ್ಯಯನೋ ಅಂದ್ರೂ ಬಿಡ್ತಿದ್ದಿಲ್ಲ, ಕಾವ್ಯ ಅಧ್ಯಯನ ಮಾಡ್ತಾ ಇದ್ರು ವೆಂಕಟನಾಥಾಚಾರ್ಯ. ಒಂದು ಬಾರಿ ಅನಧ್ಯಯನ ದಿನಗಳಲ್ಲಿ ಏನು ಅಭ್ಯಾಸ ಮಾಡ್ತಿದ್ರು ಕಾವ್ಯ, ಆ ಅಭ್ಯಾಸ ಮಾಡಿದ ಕಾವ್ಯವನ್ನ ಪುನಃ ಅವಲೋಕನ ಮಾಡ್ತಾ ಇದ್ರು. ಅವಲೋಕನ ಬಹಳ ಮಹತ್ವ. ಒಂದ್ಸಲ ಓದಿ ಮುಚ್ಚಿಡ್ತೀವಿ ಅಂದರೆ ಬರುವುದಿಲ್ಲ. ನಾಳೆ ಪರೀಕ್ಷೆ ಆದ ನಾವು ಹಿಂದಿನ ದಿನ ಕೂತು ಬೆಳಗಿನ ತನಕ ಓದ್ತೀವಿ ಅಂತಂದ್ರೆ ಮಾರನೇ ನೆನಪೇ ಬರೋದಿಲ್ಲ ಅವನಿಗೆ. ಹಾಗಾಗಿ ಇವರು ಅವಲೋಕನ ಮಾಡ್ತಾ ಇದ್ರು. ಅಭ್ಯಾಸ ಮಾಡದಿದ್ದರೂ ಅವರು ಕೆಲವು ಅಭ್ಯಾಸ ಮಾಡ್ತಿರ್ಲಿಲ್ಲ. ಆದರೂ ಕೂಡ ಗುರುಗಳು ಕೇಳಿದ ತಕ್ಷಣ ಇದೇನೋ ವೆಂಕಟನಾಥ ಅಂತಂದರೆ ಅವರು ಎಲ್ಲವೂ ಸ್ಮರಣೆಯಲ್ಲಿ ಇಟ್ಕೊತಿದ್ರು. ಒಂದು ಸಲ ಅವರು ಒಂದು ಪುಸ್ತಕವನ್ನು ಹಿಂಗೆ ತಿರುಗಿಸಿದ್ರೆ ಆ ಪುಸ್ತಕದಲ್ಲಿರುವ ವಿಷಯ ಎಲ್ಲವೂ ಅವರ ಬುದ್ಧಿಸ್ಥವಾಗಿರ್ತಿತ್ತು. ಗುರುಗಳು ಕೇಳಿದ ತಕ್ಷಣ ಅದನ್ನು ಶೀಘ್ರವಾಗಿ ಅದನ್ನು ಉತ್ತರ ಕೊಡ್ತಾ ಇದ್ರು ವೆಂಕಟನಾಥರು. ಪರೀಕ್ಷೆ ಮಾಡ್ಲಿಕ್ಕಂತೂ ಕೇಳ್ತಿದ್ರು ಗುರುಗಳು. ಹಾಗೂ ಕೂಡ ಓದಿದ ಕಾವ್ಯವನ್ನ ನೋಡದಿದ್ದರೂ ಕೂಡ ಬಹಳ ದಿನಗಳ ಆದ ಮೇಲೆ ಕೇಳಿದರೂ ಕೂಡ ಅವರು ಸರಿಯಾಗಿ ಗುರುಗಳ ಪ್ರಶ್ನೆ ಉತ್ತರವನ್ನು ಕೊಡ್ತಿದ್ರು. ನಮಗೆ ಹೆಂಗಿರ್ತದೆ, ಬೆಳಗ್ಗೆ ಏನು ಊಟ ಮಾಡಿದೆ ಅಂದರೆ ಅಂತ 2 ಸಲ ವಿಚಾರ ಮಾಡ್ತೀವಿ. ಯಾಕಂದ್ರೆ ಬೆಳಗ್ಗೆ ಊಟ ಮಾಡಿದೆ ನೆನಪಿಲ್ಲ ನಮ್ಗೆ, ಇನ್ನು ಒಂದು ವಾರದ್ದೋ ನಿನ್ನೆದೋ ಮೊನ್ನೆದ ಕೇಳಿ ನೆನಪಿರಂಗಿಲ್ಲ. ಹಾಗೆ ಈ ವೆಂಕಟನಾಥಾಚಾರ್ಯರು ಎಷ್ಟೋ ದಿನಗಳ ಪಾಠ ಆಗಿದ್ದು ಆಗಿ ಹೋಗಿ ಬಹಳ ತಿಂಗಳು ಕಳೆದೋಗಿರ್ತದೆ. ಆಗ ಕೇಳಿದರೂ ಕೂಡ ಅದನ್ನು ಶೀಘ್ರವಾಗಿ ಪ್ರವಾಹದ ಟಕ 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 ಅಂತ ಬಾಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ರು. ಹೀಗೆ ಆ ವೆಂಕಟನಾಥಾಚಾರ್ಯರು ಅದ್ಭುತವಾಗಿ ವಿದ್ಯಾಭ್ಯಾಸ ಮಾಡ್ತಾ ಹೋಗ್ತಾರೆ. ರಹೋದಿವಾರಾತ್ರಂ ಅಸಂಖ್ಯ ಚಿತ್ತನಂ ಸತೀರ್ಥ ಸಾರ್ಥೇನ ಕುತೂಹಲಾತ್ಕೃತಂ ಸುಜಾತ ಕರ್ಮಾತಿಶಯಂ ಸುತೆ ಕೃತಂ ಚಕಾರ ಪಿತ್ರೇವ ಮಹೀಯಸಾಮತು. ಈ ತಂದೆ ತಿಮ್ಮಣ್ಣ ಭಟ್ಟರು ಮಗನಿಗೆ ಶಾಸ್ತ್ರೋಕ್ತವಾಗಿ ಜಾತಕರ್ಮ ಸಂಸ್ಕಾರವನ್ನು ಮಾಡಿದ್ರು. ಜಾತಕರ್ಮ ಸಂಸ್ಕಾರ ಆದ್ರಿಂದ ಈ ವೆಂಕಟಾಚಾರ್ಯರ ಬುದ್ಧಿಯಲ್ಲಿ ಒಂದು ಅಪೂರ್ವ ಶಕ್ತಿ ಬಂದಿತ್ತು. ನೋಡಿ, ಸಂಸ್ಕಾರಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದ. ಅಲ್ಲಿ ಸಂಸ್ಕಾರ ಮಾಡಿದ್ರು, ಆ ಸಂಸ್ಕಾರದಿಂದ ಉತ್ತಮ ಇವರಿಗೆ ಜ್ಞಾನವು ಪ್ರಾಪ್ತವಾಗ್ತದೆ ಸಂಸ್ಕಾರದಿಂದ. ಹಾಗಾಗಿ ಈ ವೆಂಕಟನಾಥಾಚಾರ್ಯರು ಏಕಾಂತದಲ್ಲಿ ಹಗಲು ರಾತ್ರಿ ಓದುವ ಅಭ್ಯಾಸ ಇತ್ತು ಇವರಿಗೆ. ಬರೀ ಅಭ್ಯಾಸ ಅಷ್ಟೇ ಅಲ್ಲ, ತಾವಷ್ಟೇ ಕೂತು ಅಭ್ಯಾಸ ಮಾಡ್ತಿದ್ರ ಅಂದ್ರೆ ಇಲ್ಲ. ತಾವು ಅಭ್ಯಾಸ ಆದ ಮೇಲೆ ಅವ್ರೇನು ಮಾಡ್ತಿದ್ರು, ಸತೀರ್ಥ ಸಾರ್ಥೇನ ಅಂತ ಹೇಳ್ತಾರೆ. ತಮ್ಮ ಸಹಪಾಠಿಗಳು ಏನಿದ್ದಾರಲ್ಲ ಅವರೊಟ್ಟಿಗೆ ಕುಳಿತುಕೊಂಡು ಚಿಂತನೆ ಮಾಡ್ತಾ ಇದ್ರು. ನಾವು ಓದಿದ್ದು ಒಬ್ಬರೇ ರೂಮ್ನಲ್ಲಿ ಕೂತು ಓದಬಹುದು. ಅದಾದ ಮೇಲೆ ಸ್ವಲ್ಪ ಭಾಗ ಸಹಪಾಠಿಗಳ ಒಟ್ಟಿಗೆ ಕುಳಿತುಕೊಂಡು ಸ್ವಲ್ಪ ಚಿಂತನೆ ಮಾಡಬೇಕಿತ್ತು. ಚಿಂತನೆ ಮಾಡಿದರೆ ಇನ್ನೂ ಆ ವಿಷಯ ಗಟ್ಟಿಯಾಗಿ ಬುದ್ಧಿಯೊಳಗೆ ಉಳಿತದೆ. ಹಾಗಾಗಿ ಚಿಂತನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಒಂದು ಗುರುಗಳು ಸಂಪೂರ್ಣವಾಗಿ ಯಾವುದೂ ಹೇಳಿಕೊಡಲ್ಲ ಅಂತ. ಅವರು 50% ಹೇಳಿದರೆ ಅದಕ್ಕೆ ಶ್ಲೋಕ ಇದೆ.
ಸ್ಮರಣೆ ಬರ್ತಾ ಇಲ್ಲ. 50% ಅವ್ರು ಹೇಳ್ತಿದ್ರೆ ಇನ್ನೂ 20% ತಾನು ಸ್ವತಃ ಅಧ್ಯಯನ ಮಾಡಬೇಕು. ಇನ್ನೂ 20% ಸಹಪಾಠಿಗಳೊಟ್ಟಿಗೆ ಕುಳಿತು ಕಲಿಬೇಕು, ಚಿಂತನೆ ಮಾಡಿ. ಇನ್ನೂ 10% ಮುಂದೆ ಕಾಲ ಕಲಿಸ್ತಾ ಹೋಗ್ತದೆ. ಎಲ್ಲವೂ ಅಧ್ಯಯನ ಗುರುಗಳು ಹೇಳಲ್ಲ. ಯಾಕಂದರೆ ಗುರುಗಳು ಇವನಿಗೆ ಎಷ್ಟು ಗ್ರಹಣ ಮಾಡಲಿಕ್ಕೆ ಶಕ್ತಿ ಇದೋ, ಅವರ 12 ವರ್ಷಗಳ 16 ವರ್ಷಗಳ ಗುರುಕುಲ ವಾರಸದಲ್ಲಿ ಏನೇನು ಶಕ್ತಿ ಇದೋ ಅಷ್ಟೂ ಅನ್ನು ಹೇಳ್ತಾರೆ. ಉಳಿದಿದ್ದನ್ನು ಅವರಿಗೆ ಇನ್ನೊಂದು ಗ್ರಂಥವನ್ನು ನೋಡಿದರೆ ಅರ್ಥ ಮಾಡಿಕೊಳ್ಳುವಷ್ಟು ನಿನಗೆ ಬುದ್ಧಿಯನ್ನು ಹಾಕಿರ್ತಾರೆ. ಅದನ್ನು ನಾವು ಅಧ್ಯಯನದಿಂದ, ಸಹಪಾಠಿಗಳೊಟ್ಟಿಗೆ ಚಿಂತನದಿಂದ ಅದನ್ನು ಕಲಿತಾ ಹೋಗ್ಬೇಕು. ಹಾಗೆ ಇವರು ತಾವು ಹಗಲು ರಾತ್ರಿ ಓದ್ತಾ 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 ಸಹಪಾಠಿಗಳೊಟ್ಟಿಗೆ ಕುಳಿತುಕೊಂಡು ಲೆಕ್ಕವಿಲ್ಲದಷ್ಟು ಚಿಂತನೆ ಮಾಡ್ತಿದ್ರು ಈ ವೆಂಕಟನಾಥಾಚಾರ್ಯ. ಹಾಗಾಗಿ ವೆಂಕಟನಾಥಾಚಾರ್ಯರ ಬುದ್ಧಿಯಲ್ಲಿ ಒಂದು ಅಪೂರ್ವತೆ ಉಂಟು ಮಾಡಿತ್ತು ಈ ಜಾತಕರ್ಮ ಸಂಸ್ಕಾರ ಎಂಬುದನ್ನು ತಿಳಿಸ್ತಾರೆ. ಹೀಗೆ ಆ ವೆಂಕಟನಾಥಾಚಾರ್ಯ ವಿದ್ಯಾಭ್ಯಾಸವನ್ನು ಹೇಳಿ ಅವರು, ಆ ವೆಂಕಟನಾಥಾಚಾರ್ಯರು ಆಟವನ್ನು ಆಡ್ತಿದ್ರು. ಆ ಆಟವನ್ನು ವರ್ಣಿಸ್ತಾರೆ. ವಿಹಾರ ವೇದಾನ್ ವಿವಿಧಾನ್ ವಿಶಾಲದೀಹಿ ಸಕೃತ್ ವಿಲೋಕ್ಯೈವ ಸಖಿವ್ರಜೈಕೃತಾನ್ ತಾನೇವ ಸಂಗೃಹ್ಯ ತವೋಭಿಶೀಲನ ಕೃತೆ ಸದೇವ ತನುತೆ ಸ್ಮದ ಸಾದರಂ. ವೆಂಕಟನಾಥಾಚಾರ್ಯರು ಗುಂಪು ಗುಂಪಾಗಿ ಆಟವನ್ನು ಆಡ್ತಿದ್ರು. ಅದನ್ನು ನೋಡ್ತಿದ್ರಂತೆ. ಬಂದು ನೋಡಿ ಮುಂದೆ ಅದನ್ನೆಲ್ಲ ನೋಡಿ ಸರಿಯಾಗಿ ಆ ಆಟಗಳನ್ನು ಚೆನ್ನಾಗಿ ತಿಳಿದುಕೊಂಡು ತಮ್ಮ ಬುದ್ಧಿಯೊಳಗೆ ಈ ರೀತಿ ಆಟ ಆಡಬೇಕು, ಇದನ್ನು ಈ ರೀತಿ ಆಟ ಆಡಬೇಕು ಎಂಬುದನ್ನಾಗಿ ವಿಚಾರ ಮಾಡ್ತಿದ್ರಂತೆ. ಅದಕ್ಕೆ ಅವರು ಕವಿಗಳು ವರ್ಣನೆ ಮಾಡ್ತಾರೆ. ಏನು? ತಾನೇವ ಸಂಗ್ರಹ್ಯ ತಪೋಭಿ ಶೀಲನ ಕೃತೆ ಸದೇವ ತನುತೆ ಸ್ಮ ಸಾಧನಂ. ಅವರು ಈ ಆಟಗಳನ್ನು ಚೆನ್ನಾಗಿ ನೋಡ್ತಿದ್ರು, ಸರಿಯಾಗಿ ತಿಳ್ಕೊತಾ ಇದ್ರು. ಆಟ ಹೀಗೆ ಚೆನ್ನಾಗಿ ತಿಳಿದು ತಮ್ಮ ಬುದ್ಧಿಯೊಳಗೆ ಇಟ್ಕೊಳ್ತಿದ್ರು. ಈ ಆಟವನ್ನು ಹಿಂಗೆ ಆಡಬೇಕು, ಈ ಆಟವನ್ನು ಹಿಂಗೆ ಆಡಬೇಕು. ಇದು ಕವಿಗಳಿಗೆ ಏನು ಅನ್ನಿಸ್ತು? ಅದು ಅಂದರೆ ಮುಂದೆ ತಾವು ಮಾಡಬೇಕಾದ, ಮುಂದೆ ರಾಯರಾಗ್ತಾರೆ ಇವರು, ಮುಂದೆ ತಾವು ಮಾಡಬೇಕಾದ ವ್ರತಾನುಷ್ಠಾನದ ಅಭ್ಯಾಸಕ್ಕೋಸ್ಕರವೋ ಏನೋ ಎಂಬಂತೆ ಆ ಆಟವನ್ನು ಆಡುವಂತೆ ಕಾಣುತ್ತಿತ್ತಂತೆ. ಮುಂದೆ ಈ ರೀತಿಯಾಗಿ ನಾನು ವ್ರತಾನುಷ್ಠಾನ ಮಾಡಬೇಕು, ಈ ರೀತಿ ವ್ರತಾನುಷ್ಠಾನ ಮಾಡುವುದು ಚಿಂತನೆ ಮಾಡ್ತಿದ್ರೇನೋ ಅಂತ ಕವಿಗಳ ದೃಷ್ಟಿಯಲ್ಲಿ ಕಾಣಿಸ್ತದೆ. ಹಾಗೆ ಅವರು ನಾನಾ ವಿಧ ಆಟಗಳನ್ನು ನೋಡ್ತಾ ನೋಡ್ತಾ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಂತೆ. ಈಗ ನಾನು ಈ ಕವಿಗಳು ಹೇಳ್ತಾರೆ, ಈಗ ನಾನು ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದೇನಲ್ಲ, ಆ ಆಟ ಈ ಆಟ ಅದು ಹೀಗೆ ಆಡಬೇಕು ಅಂತ, ಮುಂದೆ ಅದೇ ರೀತಿ ನಾನು ನಾನಾ ವಿಧವಾದ ವ್ರತಾನುಷ್ಠಾನವನ್ನು ಮಾಡಬೇಕಾಗಿದೆ ಏನೋ ಅವ್ರ ಮನಸ್ಸಿನ ಚಿಂತನೆ ಮಾಡ್ತಾ ಇದ್ದಾರೆ ಏನೋ ಎಂಬಂತೆ ಕವಿಗಳು ವರ್ಣನೆ ಮಾಡ್ತಾರೆ. ಅವ್ರ ದೃಷ್ಟಿಯಲ್ಲಿ ಹಾಗೆ ಬಂತು, ಕವಿಗಳ ದೃಷ್ಟಿಯಲ್ಲಿ. ಹಾಗೆ ಮುಂದೆ ಅವರು ಸನ್ಯಾಸ ಧರ್ಮ ಸ್ವೀಕಾರ ಮಾಡ್ತಾರೆ. ಮುಂದೆ ನಾನಾ ವಿಧವಾದ ವ್ರತಾನುಷ್ಠಾನಗಳನ್ನು ಮಾಡಬೇಕಾಗ್ತದೆ ಏನೋ ಎಂಬಂತೆ ಅವರ ಮನಸ್ಸಿನಲ್ಲಿ ಚಿಂತನೆ ಬಂತೇನೋ ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಹೀಗೆ ಆ ವೆಂಕಟನಾಥಾಚಾರ್ಯರ ಆಟವನ್ನು ವರ್ಣನೆ ಮಾಡ್ತಾರೆ. ಇದಾದ ಮೇಲೆ ಅವರು ಆಟ ಆಡ್ತಾರಲ್ಲ, ಈ ಬಾಲ್ಯದಲ್ಲಿ ಆಟ ಆಡಬೇಕಾದ್ರೆ ನದಿ ಒಂದು ಈಜಾಡೋದು. ಈಗೆಲ್ಲ ಈಜಿಲ್ಲ, ಸ್ವಿಮ್ಮಿಂಗ್ ಪೂಲ್ ಬಂದದ್ದು. ಈಗ ಆ ಸ್ವಿಮ್ಮಿಂಗ್ ಪೂಲಿಗೆ 100,000 ರೂಪಾಯೋ 2,000 ರೂಪಾಯಿ ಕೊಟ್ಟು ನಾವೇ ಈಜಾಡಿ ಬರ್ಬೇಕು ಒಂದು ತಾಸಿಗೆ. ಹಾಗೆ ಈಗ ಆಗೆಲ್ಲ ನದಿಗಳು, ಆ ನದಿಗಳಲ್ಲಿ ಎಲ್ಲ ಸಹಪಾಠಿಗಳು ಈಜಾಡ್ತಿದ್ರು. ಸವಾಯು ವೇಗ ಸರಿತೋಪ್ಯವಾತರತು. ಈಗ ಸಾಮಾನ್ಯವಾಗಿ ನದಿ ಹೇಗೆ ದಾಡ್ತಾರೆ? ಈಜಾಡೋರಿದ್ರೆ ಪ್ರವಾಹಕ್ಕೆ ವಿರುದ್ಧ ಹೋಗಲ್ಲ, ಒಂದು ಅಡ್ಡ ಹೋಗ್ತಾರೆ, ಅಡ್ಡ ಹೋಗಿ ನದಿ ದಾಡ್ತಾರೆ. ಅಥವಾ ನೀರು ಕಡಿಮೆ ಇತ್ತಂದರೆ ನಡೆದುಕೊಂಡೇ ಆ ನದಿಯನ್ನು ದಾಡ್ತಾರೆ. ಆದರೆ ಈ ವೆಂಕಟಾಚಾರ್ಯರು ಆ ಈಜಿನಿಂದ ತಮ್ಮ ವಾಯುವೇಗದಂತೆ ಅವರ ಈಜಿತ್ತಂತ, ಆ ಹೆಚ್ಚು ವೇಗ ಇತ್ತು. ಅವರು ತನ್ನ ಬಾಹುವಿನಿಂದ ಕೆರೆಗಳನ್ನು ನದಿಯನ್ನು ದಾಡ್ತಾ ಇದ್ರಂತೆ. ಈ ಅಡ್ಡಲಾಗಿ ಅಲ್ಲ, ಅವರ ವಾಯುವೇಗದಂತೆ ಆ ನದಿಯನ್ನು ಕ್ಷಣ ಮಾತ್ರದಲ್ಲೇ ದಾಡ್ತಿದ್ರಂತೆ. ಇದು ಹೆಂಗೆ ಕಾಣಿಸ್ತು? ರುಜುವ್ರಜನ್ ವಕ್ರ ಪದಾತಿ ಪದ್ಧತಿಂ ಸುಹೃದ್ರುಜು ಬ್ರಹ್ಮ ಗತಿನ್ನಯ್ಯನ್ನಿವ. ಈ ಪರಬ್ರಹ್ಮ, ಈ ಪರಮಾತ್ಮನನ್ನು ಪರಬ್ರಹ್ಮನನ್ನು ಹೊಂದುವ ಮಾರ್ಗ ಬೇಕು. ಪರಮಾತ್ಮನ ಹೊಂದುವ ಮಾರ್ಗವನ್ನು ಅವರು ತಮ್ಮ ಹೃದಯದಿಂದ ನೇರವಾಗಿ ತಲುಪ್ತಾ ಇದ್ದಾರೆ ಏನೋ ಅಂತ ಕಾಣಿಸ್ತಿತ್ತಂತೆ. ಈಜಾಡಬೇಕು, ಹೃದಯಕ್ಕೆ ನೆಲಕ್ಕಿರ್ತದೆ. ಅದರಿಂದ ನೇರವಾಗಿ ಪರಮಾತ್ಮನ ಹೊಂದುವ ಮಾರ್ಗವನ್ನು ಇವರು
ಹೃದಯದಿಂದ ತಲುಪ್ತಾ ಇದ್ದಾರೇನೋ ಎಂಬಂತೆ ವರ್ಣನೆ ಮಾಡ್ತಾರೆ. ಇವರು ಆಟ ಆಡುವುದು ಕೂಡ ಅಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಹೀಗೆ ಈ ವೆಂಕಟನಾಥಾಚಾರ್ಯರು ವಾಯುವೇಗದಿಂದ ಸಹಪಾಠಿಗಳೊಟ್ಟಿಗೆ ಕೆರೆಯನ್ನ ನದಿಯನ್ನ ದಾಡ್ತಾ ಇದ್ದರು ಎಂಬುದಾಗಿ ತಿಳಿಸ್ತಾರೆ. ಇದಾದ ಮೇಲೆ ಇನ್ನೊಂದು ಆಟ ವರ್ಣನೆ ಮಾಡ್ತಾರೆ. ಈ ನಿರಂತರಂ ಸೃಷ್ಟ ಸಮೀರಣ ಸ್ವರ ಪ್ರಧಾನ ಲೀಲಾಂ ಪುಲಿನೇ ಸಖಿವ್ರಜೈಹಿ. ಈ ಆಗೆಲ್ಲ ಒಂದು ಆಟ ಇತ್ತಂತೆ, ಏನಂದ್ರೆ ಡೂಡು ಆಟ ಅಂತ ಕರಿತಿದ್ರಂತೆ. ಡೂಡು ಆಟ ಈಗ ಅದು ಕಬಡ್ಡಿ ಆಗಿದೆ, ಕಬಡ್ಡಿ ಈಗ ಆಗಿದೆ. ಆಗೆಲ್ಲ ಡೂಡು ಆಟ ಅಂತ ಕರಿತಿದ್ರಂತೆ. ಆ ಎರಡು ಪಕ್ಷ ಸೇಮ್ ಕಬಡ್ಡಿ ಹೆಂಗಿರ್ತದೆ ಅದೇನೆ ಈ ಕಬಡ್ಡಿ ಆಗಿದೆ, ಅದೇ ಆಟ ಅವಾಗ ಡೂಡು ಅಂತ ಕರಿತಿದ್ರಂತೆ. ಈ ಕಡೆ ಒಂದು ಪಕ್ಷ ಈ ಕಡೆ ಒಂದು ಪಕ್ಷ ನಡು ಗೆರೆ, ಕಬಡ್ಡಿ ನೋಡಿರಿ. ಹಾಗೆ ಆವಾಗ ಇಲ್ಲಿ ಏನ್ ಹೇಳ್ತಾರೆ, ಎರಡು ಪಕ್ಷದವ್ರು ನಿಲ್ಲಬೇಕು, ಒಬ್ಬ ಪಕ್ಷದ ಕಡೆಯವನಿಂದ ಒಂಟಿ ಗಾಲಿನಿಂದ ಡೂಡು 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 ಅನ್ಕೋತ ಹೋಗ್ಬೇಕಂತ, ಉಸಿರು ನಿಲ್ಲಿಸ್ಲಾರ್ದ. ಅವನು ಹೇಳ್ತಾ ಶ್ವಾಸ ಬಿಡದೇ ಹೋಗ್ಬೇಕು, ನಾವು ಕಬಡ್ಡಿ ಕಬಡ್ಡಿ ಅಂತ ಈಗೇನಂತೀವಿ ಹಂಗೆ ಅಲ್ಲಿ ಅಂತ ಹೋಗ್ಬೇಕು. ಹೋಗಿ ಅವನನ್ನು ಮುಟ್ಟಿ ತನ್ನ ಗೆರೆಯನ್ನು ದಾಟಿ ಬರಬೇಕು. ಇದು ಕಬಡ್ಡಿ ಆಟ ನಿಯಮ ಗೊತ್ತು, ಇದು ಹಾಗೆ ಅದು ಈಗ ಕಬಡ್ಡಿ ಅದೇ ಆಟ, ಇದನ್ನ ಮುಟ್ಟಿ ಬರಬೇಕು. ಇದು ಆಟ ಆಡ್ತಿದ್ರು ಈ ಸಹಪಾಠಿಗಳೊಟ್ಟಿಗೆ ಈ ವೆಂಕಟಾಚಾರ್ಯ. ಮುಟ್ಟಿಸಿ ಬರಬೇಕಾದ್ರೆ ಅವರೇನು ಹಿಡಿದು ಬಿಟ್ರೆ ಅವ್ನು ಔಟು, ಹೊರಗೆ ಹೋಗ್ಬೇಕು. ಇದು ಆಟದ ನಿಯಮ. ಹೀಗೆ ಆ ಆಟ ಆಡಬೇಕಾದ್ರೆ ಈ ವೆಂಕಟನಾಥಾಚಾರ್ಯರು ಆಟ ಆಡ್ತಿದ್ರಂತೆ. ಈಗ ಅದು ಕಬಡ್ಡಿ 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 ಅಂತ ಅವರು ಡೂಡು 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 ಅನ್ಕೋತ ಹೋಗ್ತಿದ್ರು ಉಸಿರು ಬಿಡ್ಲಾರ್ದೆ. ಇದು ಹೆಂಗ ಕಾಣಿಸ್ತು, ಕವಿಗಳು ವರ್ಣನೆ ಮಾಡ್ತಾರೆ. ಜನಿಷ್ಯಮಾಣಾಗ್ರ ಜಪಾಂಗರೇಚಕ, ಎಂತ ಅದ್ಭುತ ವರ್ಣನೆ ನೋಡ್ರಿ. ಈ ಆಟ ರಾಯರ ಬಾಲ್ಯಕಾಲದಲ್ಲಿ ಡೂಡು ಆಟ ಅಂತ ಪ್ರಸಿದ್ಧಿಯಾಗಿತ್ತು. ರಾಯರು ಅಂದ್ರೆ ವೆಂಕಟನಾಥಾಚಾರ್ಯರು ಬಾಲ್ಯದಲ್ಲಿ ಆಟವನ್ನು ಆಡಿದರು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇಲ್ಲಿ ಆಟದಲ್ಲಿ ಏನು ನಿಯಮ, ಈಗಿನ ಪ್ರಕಾರ ಈ ಕಬಡ್ಡಿ ಆಟದಲ್ಲಿ, ಆಗ ಡೂಡು ಆಟದಲ್ಲಿ ಅವ್ರು ಡೂಡು ಅನ್ಬೇಕು, ಕಬಡ್ಡಿ ಅನ್ಬೇಕು, ಉಸಿರು ಬಿಡ್ಲಾರ್ದು ಅಂತ ಇರಬೇಕು, ಇದು ನಿಯಮ. ಇದು ಹೆಂಗ ಅಂತಂದ್ರೆ ಮುಂದೆ ಈ ಸನ್ಯಾಸಿ ಆದ ಮೇಲೆ, ವೆಂಕಟನಾಥಾಚಾರ್ಯ ಸನ್ಯಾಸಿ ಆದ ಮೇಲೆ ಪ್ರಾಣಾಯಾಮ ಮಾಡಬೇಕು. ರೇಚಕ ಪೂರಕ ಕುಂಭಕ ಅಂತ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಮಾಡೋದು ಹೆಂಗ ಅಂದ್ರೆ ಮೂಗಿನ ಹೊಳ್ಳೆಯಿಂದ ಉಸಿರು ಹೊರಗೆ ಹಾಕಿ ಎಡ ಹೊಳ್ಳೆಯಿಂದ ಉಸಿರನ್ನು ಪೂರ್ಣ ಎಳ್ಕೊಂಡು ಮುಚ್ಚಿಡಬೇಕು, ಅದನ್ನು ನಿಗ್ರಹ ಮಾಡಬೇಕು. ಹೃದಯದಲ್ಲಿ ಆ ಪ್ರಾಣವಾಯುವನ್ನು ತಡೆದು ನಿಲ್ಲಿಸ್ಬೇಕು. ಇದೇ ಪ್ರಾಣಾಯಾಮ. ಸನ್ಯಾಸಿ ಆದ್ಮೇಲೆ ಪ್ರಾಣಾಯಾಮ ಮಾಡಬೇಕು, ನಾವು ಮಾಡಬೇಕು, ಅವರಂತೂ ವಿಶೇಷ ಮಾಡಬೇಕು, ಪ್ರಾಣಾಯಾಮವನ್ನು ಮಾಡಬೇಕು. ಈ ಸನ್ಯಾಸಿ ಆದ ಮೇಲೆ ರೇಚಕ ಪ್ರಾಣಾಯಾಮಾದಿಗಳನ್ನ ಮಾಡುವುದಕ್ಕಾಗಿ ಏನೋ ಈಗ ಇವರು ಅಭ್ಯಾಸ ಮಾಡ್ತಿದ್ದಾರೇನೋ ಅಂತ, ಉಸಿರು ನಿಲ್ಲಿಸಲಾರ್ದ ಕಬಡ್ಡಿ 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 ಕಬಡ್ಡಿ, ಯಾಕಂದ್ರೆ ಮುಂದೆ ಅದು ಬೇಕು ಪ್ರಾಣಾಯಾಮ, ವಾಯುವನ್ನು ನಿಲ್ಲಿಸ್ಲಿಕ್ಕೆ ಕವಿಗಳು ವರ್ಣನೆ ಮಾಡ್ತಾರೆ. ಹೀಗೆ ವೆಂಕಟನಾಥಾಚಾರ್ಯರು ಮುಂದೆ ಸನ್ಯಾಸ ಆದ ಮೇಲೆ ರೇಚಕ ಪ್ರಾಣಾಯಾಮಾದಿಗಳನ್ನು ಮಾಡಬೇಕು. ಆದ್ರಿಂದ ಈಗಿನಿಂದಲೇನೆ ಅವರು ಅಭ್ಯಾಸ ಮಾಡ್ತಾ ಇದ್ದಾರೇನೋ ಎಂಬಂತೆ ಕವಿಗಳಿಗೆ ಕಾಣಿಸ್ತು, ಅದನ್ನು ವರ್ಣನೆ ಮಾಡುತ್ತಾರೆ. ಪ್ರಾಣಾಯಾಮವನ್ನ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಣಾಯಾಮ ಅಂದ್ರೆ ಅದನ್ನು ನಿಲ್ಲಿಸಿದಾಗ ಅದು ಪ್ರಾಣಾಯಾಮ ಆಗ್ತದೆ. ಪ್ರಾಣಾಯಾಮ ಆಯ್ತು ಅಂದ್ರೆ ಅಂತರಂಗ ಶುದ್ಧಿ ಆಗ್ತದೆ. ಅಂತರಂಗ ಶುದ್ಧಿ ಆಯ್ತು ಅಂತಂದ್ರೆ ಏಕಾಗ್ರತೆ ಬರ್ತದೆ. ಏಕಾಗ್ರತೆ ಬಂತು ಅಂದ್ರೆ ಜಪತಪಾನುಷ್ಠಾನಗಳಲ್ಲಿ ರತಿ ಬರ್ತದೆ. ಜಪ ಮಾಡಿದ್ರೆ ಪರಮಾತ್ಮ ಅನುಗ್ರಹ ಆಗ್ತದೆ. ಅಂದ್ರೆ ಪ್ರಾಣಾಯಾಮದಿಂದ ಎಷ್ಟು ಲಿಂಕ್ ಅವ ನೋಡಿ, ಒಂದಕ್ಕೊಂದು ಪ್ರಾಣಾಯಾಮ ಮಾಡ್ರಿ ಅಂದ್ರೆ ಮೂಗು ಹಿಡಿಯೋದಿರಿ ಅಂತ ಆಗಿದೆ. ಅದು ನಾವು ಹಂಗೆ ಮಾಡ್ತೀವಿ. ಆಚಾರ್ಯ ಪ್ರಾಣಾಯಾಮ ಮಾಡಿಸ್ಬೇಕು, ಕಾರ್ಯಕ್ರಮ ಮಾಡಿಸ್ಬೇಕಾದ್ರೆ, ಶ್ರಾದ್ದ ಮಾಡಿಸ್ಬೇಕಾದ್ರೆ ಪ್ರಾಣಾಯಾಮ ಮಾಡ್ರಿ ಅಂದ್ರೆ ಮೂಗು ಹಿಡ್ಕೊಳ್ರಿ ಅಂತ ನಾವೇ ಅದ್ರ ಬಿಡ್ತೀವಿ. ಯಾಕಂದ್ರೆ ರೇಚಕ ಪೂರ ಕುಂಭಕ ಅಂತ ಮಾಡ್ರಿ ಅಂದ್ರೆ ಅವ್ನಿಗೆ ಅರ್ಥ ಆಗಿಲ್ಲ. ಅದನ್ನ ಹೇಳಕ್ಕೆ ಒಂದು 15 ನಿಮಿಷ ಬೇಕು, ಅದು ಹೇಳಕ್ಕೆ ಸಮಯ ಆಗಿ ಹೋಗ್ತದೆ. ಹಾಗಾಗಿ ನಾವು ಮೂಗು ಹಿಡ್ಕೊಳ್ರಿ ಎಲ್ಲರಿಗೆ ಬಂದು ಬಿಡುದು ಪ್ರಾಣಾಯಾಮ. ಪ್ರಾಣಾಯಾಮವನ್ನು ಮಾಡಿ ನೋಡ್ರಿ ಒಂದು ಸಲ. ರೇಚಕ ಪೂರಕ ಕುಂಭಕಗಳಿಂದ ಒಂದು 15 ದಿವಸ ಮಾಡ್ರಿ, ದೇಹದಲ್ಲಿ ಆಗುವ ವ್ಯತ್ಯಾಸಗಳಿಂದ ನಮಗೆ ಅನುಭವ ಬರ್ತದೆ. ಹಾಗಾಗಿ ಪ್ರಾಣಾಯಾಮ ಇವರಿಗೆ ಅನ್ನಿಸ್ತು ಕವಿಗಳಿಗೆ, ಇವರು ಆಗಿಂದ ಆಟ ಆಡಬೇಕಾದ್ರೇನೆ ರೇಚಕ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತಾ ಇದ್ದಾರೇನೋ ಅಂತ ಇಲ್ಲಿ ಕವಿಗಳು ವರ್ಣನೆ ಮಾಡ್ತಾರೆ. ಹೀಗೆ ಅವರ ಆಟಗಳನ್ನ ವರ್ಣನೆಯನ್ನು ಮಾಡಿ ತದನಂತರ ವೆಂಕಟನಾಥಾಚಾರ್ಯರ ವರ್ಣನೆಯನ್ನು ಮಾಡುತ್ತಾರೆ. ವೆಂಕಟನಾಥಾಚಾರ್ಯರ ಸರಸ್ವತಿ ಚತುರಾಸ್ಯ ಭಾಸುರೆ ಸ್ವಭ್ರೂ ಭವೇಸ್ಮಿನ್ ಸರತಿರ್ವಸಾಮ್ಯಹಂ ಇತೀವ ಮಾರ ಸತತಂ ವಿರಾಜತೆ ಸಹೇತಕೋ ವಾ ಸಹಜೇ ಸಮುನ್ನತಿಂ. ವೆಂಕಟನಾಥಾಚಾರ್ಯರಲ್ಲಿ ಸರಸ್ವತಿ ವಿಶೇಷವಾಗಿ ಸನ್ನಿಧಾನ ಇತ್ತು. ಹಾಗಾಗಿ ಅವರು ಒಳ್ಳೆಯ
ವಿದ್ಯಾಭ್ಯಾಸವು ಹಾಗೆ ಆಗಿತ್ತು, ಒಳ್ಳೆ ವಿದ್ವಾಂಸರಾಗಿತ್ತು. ಇನ್ನು ಸರಸ್ವತಿಯ ಸನ್ನಿಧಾನದ ವಿಶೇಷ ವಿದ್ಯಾಭ್ಯಾಸ ಕಲೆ ಹೆಚ್ಚಿತು. ಬ್ರಹ್ಮದೇವರ ಸನ್ನಿಧಾನದಿಂದ ಒಳ್ಳೆಯ ಬ್ರಹ್ಮವರ್ಚಸ್ಸು ಕಾಂತಿ ಅವರಲ್ಲಿ ಹೆಚ್ಚಾಗಿತ್ತು. ಹಾಗಾಗಿ ಆ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಸರಸ್ವತಿ ಅವರ ನ್ಯಾಲಿಗೆ ಮೇಲೆ ನೆಲೆಸ್ತಾಳಂತೆ ಅಂಥ ವಿದ್ವಾಂಸರು. ಒಟ್ಟಾರೆ ಅವರ ಮುಖದಲ್ಲಿ ಒಳ್ಳೆಯ ಕಳೆ ತುಂಬಿತ್ತು. ಬ್ರಹ್ಮದೇವರ ಮತ್ತು ಮನ್ಮಥ ಸೌಂದರ್ಯವೂ ಹೆಚ್ಚಿತ್ತು ಅವರಲ್ಲಿ. ಅವರ ಸನ್ನಿಧಾನ ಮತ್ತು ನಾರಾಯಣ ಸನ್ನಿಧಾನ ಅವರಲ್ಲಿ ಹೀಗಿತ್ತಂತೆ. ಹಾಗಾಗಿ ಈ ವೆಂಕಟನಾಥಾಚಾರ್ಯರ ಬ್ರಹ್ಮದೇವರೇ ಬಂದರೆ ಸನ್ನಿಹಿತರಾಗಿದ್ದಾರೆ ಅಂದಮೇಲೆ ಬ್ರಹ್ಮದೇವರು ಮಕ್ಕಳೇ, ಮನ್ಮಥನು ಪರಮಾತ್ಮನ ಮಕ್ಕಳೇ. ಅವರು ವಿಚಾರ ಮಾಡಿದ್ರೆ ನಾವು ಅಣ್ಣನೇ ಇದ್ದಾನಂತ ನಾನೇ ಕಲ್ಲು ಹೋಗಬಾರ್ದು ಅದು ಇರ್ತದೆ ನೋಡ್ರಿ, ಈರ್ಷೆ. ಅವನು ಹೋಗ್ಯಾನ ನಾನು ಹೋಗಬೇಕು ಅಣ್ಣ ತಮ್ಮದಂತ. ಹಾಗೆ ಅವನು ಬಂದು ನೆಲೆಸಿದ್ದಂತೆ. ಇನ್ನು ಮೊದಲೇ ಕಡೆ ಬ್ರಹ್ಮದೇವರಿಂದ ವರ್ಚಸ್ಸು, ಮನ್ಮಥನೂ ಬಂದು ಅವರಲ್ಲಿ ನೆಲೆಸಿದ್ನೇನೋ ಎಂಬುದು ಹಾಗೆ ಅವರ ವೆಂಕಟಾಚಾರ್ಯರ ಮುಖದಲ್ಲಿ ಆ ವರ್ಚಸ್ಸಿತ್ತು ಎಂಬುದನ್ನು ವರ್ಣನೆ ಮಾಡುತ್ತಾರೆ. ಹೀಗೆ ವೆಂಕಟನಾಥಾಚಾರ್ಯರ ವರ್ಚಸ್ಸು ಹಾಗಿತ್ತು. ಈ ವರ್ಚಸ್ಸು ಅವರು ಮಾಡುವ ಜಪತಪಾನುಷ್ಠಾನದಿಂದ ಹಾಗೆ ಕಾಣಿಸ್ತಾ ಇತ್ತು ಅಂತ ತಿಳಿಸ್ತಾರೆ. ಅದಾದ ಮೇಲೆ ವೆಂಕಟನಾಥಾಚಾರ್ಯರ ಈ ಹುಬ್ಬಿನ ಸೌಂದರ್ಯವನ್ನು ಹೇಳ್ತಾರೆ. ಮಹಾಮತಿಮ್ಮಾಣವಕಂ ಚ ತದ್ವಚಃ ಕೃತಾದಿವಾಸಂ ಸಹಜಾರದಂ ವಿಧಿಂ ವಿದುಪ್ಪರಂ ಬ್ರಹ್ಮ ಸದಾಗಮಂ ಬರುವುದು ವಿಮತ್ಸ್ಯರೂಪಂ ನಯನದ್ವಯಂ ವಿಭೋಹೋ. ವೆಂಕಟನಾಥಾಚಾರ್ಯರ ಕಣ್ಣುಗಳು ಮೀನಿನ ಹಾಗೆ, ಮೀನಷ್ಟು ಉದ್ದದ ಹಾಗೆ ದೀರ್ಘವಾಗಿ ಇತ್ತಂತೆ, ಸುಂದರವಾಗಿತ್ತು. ಅದನ್ನು ಉತ್ಪ್ರೇಕ್ಷೆ ಮಾಡುತ್ತಾರೆ ವೆಂಕಟನಾಥಾಚಾರ್ಯರ ಕಣ್ಣುಗಳನ್ನು. ಅಲ್ಲಿ ಸರಸ್ವತಿ, ಅವರ ಮಾತಿನಲ್ಲಿ ಸರಸ್ವತಿ ಬ್ರಹ್ಮದೇವರು ಸನ್ನಿಹಿತರಾಗಿದ್ದು. ಯಾರು? ವೆಂಕಟನಾಥಾಚಾರ್ಯ ಮಾತಿನಲ್ಲಿ. ಇವರಿಬ್ಬರನ್ನು ಕುರಿತು ಶಾಸ್ತ್ರಗಳನ್ನು ಉಪದೇಶ ಮಾಡಲಿಕ್ಕಾಗಿಯೇ ನಾರಾಯಣನೇ ಅಲ್ಲಿ ಬಂದ ಅಂತ. ಇವರಿಗೆ ಎರಡು ಕಣ್ಣುಗಳು, ಸರಸ್ವತಿ ಬ್ರಹ್ಮ. ಇವರಿಬ್ಬರಿಗೆ ಉಪದೇಶ ಮಾಡಲಿಕ್ಕಾಗಿ ನಾರಾಯಣನೇ ಎರಡು ಮತ್ಸ್ಯಾವತಾರವನ್ನು ತಾಳಿ ವೆಂಕಟನಾಥಾಚಾರ್ಯರು ಮತ್ತು ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾ ಇದ್ದಾರೇನೋ ಅಂತ ಕವಿಗಳು ಅನ್ನಿಸ್ತಂತೆ. ಎರಡು ಕಣ್ಣುಗಳು ಮತ್ಸ್ಯದಂತೆ ಕಾಣಿಸ್ತಾ ಇತ್ತಂತೆ. ಹಾಗೆ ಇವರು ಮತ್ಸ್ಯಾವತಾರ ಪರಮಾತ್ಮ ಇವರಿಗೆ ಉಪದೇಶ ಮಾಡಲಿಕ್ಕೆ, ಬ್ರಹ್ಮ ಸರಸ್ವತಿಗೆ ಉಪದೇಶ ಮಾಡಲಿಕ್ಕೆ ಎರಡು ರೂಪಗಳನ್ನು ತಾಳಿ ಅವರ ಕಣ್ಣಿನೊಳಗಿದ್ದಾನೇನೋ ಅಂತ ಅನ್ನಿಸ್ತಂತೆ. ಹಾಗೆ ಅದ್ಭುತವಾಗಿ ಅವರ ಮತ್ಸ್ಯಾಕಾರ ಇತ್ತಂತೆ. ಅವರ ಕಣ್ಣುಗಳು ಇಷ್ಟು ಉದ್ದ ದೀರ್ಘವಾಗಿತ್ತಂತೆ. ಹಾಗೆ ಇವರ ಕಣ್ಣುಗಳಿದ್ದು ಎಂಬುದಾಗಿ ವರ್ಣನೆ ಮಾಡುತ್ತಾರೆ. ಮುಂದೆ ಅವರ ವರ್ಣನೆಯನ್ನು ಮಾಡುತ್ತಾರೆ. ಕಪೋಲರಾಜನ್ ಅವರೋಮವಲ್ಲರಿ ನಿವೇಷ್ಟಿತಂ ಯಾತಿ ತದಾನನಂ. ವೆಂಕಟನಾಥಾಚಾರ್ಯರು ಯೌವನದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವರ ಕಪೋಲ ಪ್ರದೇಶ, ಈ ಅವರ ಗಲ್ಲದ ಪ್ರದೇಶ, ಅಲ್ಲೆಲ್ಲೆಲ್ಲೆಲ್ಲಿ ರೋಮಗಳು ಚಿಗುರುತ್ತಾ ಇತ್ತು. ಸಣ್ಣ ವಯಸ್ಸು, ರೋಮಗಳು ಚಿಗುರುತ್ತಾ ಇದ್ವು. ಅದು ಹೆಂಗಿತ್ತು ಅಂದರೆ, ಚಂದ್ರ ಇದ್ದಾನೆ, ಚಂದ್ರನ ಬಿಂಬ ಬಿತ್ತ ಅಂದರೆ ಎಷ್ಟು ಆಹ್ಲಾದಕರ ಅನಿಸ್ತದೆ ನೋಡಲಿಕ್ಕೆ, ಚಂದ ಇರ್ತದೆ ಅಂತ. ಅವರ ಮುಖ ಚಂದ್ರನಂತೆ ಕಾಣಿಸ್ತಾ ಇತ್ತು. ಅಷ್ಟು ಸಣ್ಣ ಯೌವನದ ವಯಸ್ಸು, ಮುಖದಲ್ಲಿ ವರ್ಚಸ್ಸು, ಕಾಂತಿ, ಅಲ್ಲೆಲ್ಲೆಲ್ಲಿ ರೋಮಗಳು ಚಿಗುರುತ್ತಾ ಇದ್ದಾವೆ. ಹೀಗೆ ಅವರ ಮುಖದಲ್ಲಿ ಚಂದ್ರನ ಬಿಂಬನಂತೆ ಕಾಣಿಸ್ತಾ ಇತ್ತು ಎಂಬುದಾಗಿ ತಿಳಿಸ್ತಾರೆ. ಆದರೆ ಚಂದ್ರನ ಬಿಂಬದಲ್ಲಿ ಒಂದು ಕಪ್ಪಿದೆ, ಅಲ್ಲೆಲ್ಲಿ ಕಪ್ಪಿದೆ ಒಂದೆಡೆ. ಹಾಗಾಗಿ ವೆಂಕಟನಾಥರ ಕಪೋಲಗಳಲ್ಲಿ ಎರಡೂ ಕಡೆ ಈ ರೋಮಗಳ ಚಿಗುರುತ್ತಾ ಇದ್ದಾವೆ. ಹಾಗಾಗಿ ಎರಡೂ ಪಾರ್ಶ್ವಗಳಲ್ಲಿ ಕಾಂತಿ ಹೊರಹಾಕ್ತಾ ಇದ್ದಾರೆ ಅವರ ಯೌವನದಲ್ಲಿ. ಅವರ ಕಣ್ಣುಗಳಲ್ಲೂ ವರ್ಚಸ್ಸು, ಈ ಅಲ್ಲೆಲ್ಲೆಲ್ಲಿ ಮೀಸೆ ಚಿಗುರುತ್ತಾ ಇದ್ದಾವೆ, ಕೂದಲುಗಳು ಚಿಗುರುತ್ತಾ ಇದ್ದಾವೆ. ಅದನ್ನು ನೋಡಿದರೆ ಚಂದ್ರನ ಕಪೋಲ, ಚಂದ್ರ ಹೇಗೆ ಕಾಣಿಸ್ತಾನೆ ಹಾಗೆ ಇವರ ಕಪೋಲಗಳು, ಅವರ ರೋಮಗಳು ಆಹ್ಲಾದಕರ ಕಾಣಿಸ್ತಾ ಇದ್ದಾವೆ ಎಂಬುದಾಗಿ ಇಲ್ಲಿ ಕವಿಗಳು ವರ್ಣನೆ ಮಾಡ್ತಾರೆ. ಹೀಗೆ ಸಾಕಷ್ಟು 23 ಶ್ಲೋಕಗಳನ್ನು ಈ ವೆಂಕಟನಾಥಾಚಾರ್ಯರ ಹುಬ್ಬಗಳು, ಕಣ್ಣುಗಳು, ಕಪೋಲಗಳು, ಎದೆ, ಕೃಶ, ಹೊಟ್ಟೆ, ಹೀಗೆ ನಾನಾ ತರಹದ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಅದು ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ಎಲ್ಲವೂ 23 ಶ್ಲೋಕದಲ್ಲಿ ಎಲ್ಲ ಅವೆಗಳು ವರ್ಣನೆ ಮಾಡಿದ್ದಾರೆ. ವಿಶೇಷವಾದ ವರ್ಣನೆಯನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ
ಎರಡು ಮಾತುಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.